ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಯು ಮೀನ್ ಬೈ NIPT ಆರ್ NIPT ಟೆಸ್ಟ್ ಆ್ಯಂಡ್ ಈಸ್ ಇಟ್ ಅ ಜೆಂಡರ್ ಟೆಸ್ಟ್. ಅಂದರೆ NIPT ಟೆಸ್ಟ್ ಅಂದರೆ ಏನು ಆ್ಯಂಡ್ ಇದು ಜೆಂಡರ್ ರಿವೀಲ್ ಅಥವಾ ಜೆಂಡರ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಅಥವಾ ಹೊಟ್ಟೆನಲ್ಲಿರೋ ಮಗು ಗಂಡೋ ಹೆಣ್ಣೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹುಟ್ಟುವಂತಹ ಮಗು ಗಂಡೋ ಹೆಣ್ಣು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿಸುವಂತಹ ಟೆಸ್ಟ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. NIPT ಒಂದು ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸ್ ಏನಾದರೂ ಹುಟ್ಟೋ ಮಗುವಿಗೆ ಹೊಟ್ಟೆನಲ್ಲಿರೋ ಮಗುಗೆ ಇರಬಹುದಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಒಂದು ಟೆಸ್ಟ್. ಓಕೆ, ಇದು ಆ್ಯಕ್ಚುಲಿ ಏನಂತಂತಂದರೆ ಒಂದು ನಾರ್ಮಲ್ ಬ್ಲಡ್ ಟೆಸ್ಟ್ ಥರನೇ ಒಂದು ಬ್ಲಡ್ ಟೆಸ್ಟು ಪ್ರೆಗ್ನೆನ್ಸಿನಲ್ಲಿ ಮಾಡುವಂತಹ ಒಂದು ಬ್ಲಡ್ ಟೆಸ್ಟ್ ಇಸ್ NIPT, ನಾನ್ ಇನ್ವೇಸಿವ್ ಪ್ರೆನೆಟಲ್ ಟೆಸ್ಟ್ ಅಂತ NIPT ಅಂತಂತಂದರೆ. ಓಕೆ, ಸೊ ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸ್ ಅಂದರೆ ಯಾವ್ದ್ಯಾವುದು ಮೇನ್ ಯಾವುದನ್ನು ಫೈಂಡ್ ಔಟ್ ಮಾಡ್ತಾರೆ ಅಂತಂತಂದರೆ ಇದರಲ್ಲಿ ಟ್ರೈಸೋಮಿ 21 ಅಂದರೆ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 18 ಅಂದರೆ ಎಡ್ವರ್ಡ್ಸ್ ಸಿಂಡ್ರೋಮ್, ಟ್ರೈಸೋಮಿ 13 ಅಂದರೆ ಪಟೌ ಸಿಂಡ್ರೋಮ್ ಆ್ಯಂಡ್ ಸೆಕ್ಸ್ ಕ್ರೋಮೋಸೋಮ್ ಎಬ್ನಾರ್ಮಲಿಟೀಸ್ ಅಂದರೆ ಟರ್ನರ್ ಸಿಂಡ್ರೋಮ್ ಆಗಿರಬಹುದು, ಕ್ಲೀನ್ಫಿಲ್ಟರ್ ಸಿಂಡ್ರೋಮ್ ಕೂಡ ಆಗಿರಬಹುದು. ಓಕೆ, ಈ ಸಿಂಡ್ರೋಮ್ಸ್ ಏನಾದರೂ ಇತ್ತು, ಈ ಪರ್ಟಿಕ್ಯುಲರ್ ಕ್ರೋಮೋಸೋಮ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಹೆಚ್ಚು ಕಮ್ಮಿ ಇತ್ತು ಅಂತಂತಂದರೆ ಅಬ್ನಾರ್ಮಲಿಟಿ ಮಗುವಿಗೆ ಬರುವಂತಹ ಸಾಧ್ಯತೆ ಬರುತ್ತೆ. ಇದರಲ್ಲಿ ಕ್ರೋಮೋಸೋಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಈ ಥರ ವೇರಿಯೇಷನ್ ಇತ್ತು ಅಂತಂತಂದರೆ ಮಗು ಹುಟ್ಟೋ ಮಗು ಅಬ್ನಾರ್ಮಲ್ ಇರುತ್ತೆ. ಓಕೆ, ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಮಾಡುವಂತಹ ಟೆಸ್ಟೇ NIPT ಟೆಸ್ಟ್. ಓಕೆ, ಸೊ ಈ ಟೆಸ್ಟ್ನ ಯೂಶ್ವಲ್ ಆಗಿ 10ರಿಂದ 13ನೇ ವಾರದೊಳಗೆ ಯೂಶ್ವಲ್ ಆಗಿ ಮಾಡ್ತಾರೆ. ಓಕೆ, ಬಟ್ ಕೆಲವೊಂದಿಷ್ಟು ಟೈಮಲ್ಲಿ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಕೂಡ ಈ ಟೆಸ್ಟ್ನ ಮಾಡ್ತಾರೆ. NIPT ಟೆಸ್ಟಿಂದ ಏನು ಗೊತ್ತಾಗುತ್ತೆ, ಇದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲ. ಅಂದರೆ ಇದರಲ್ಲಿ ಕನ್ಫರ್ಮೇಷನ್ ಇರೋದಿಲ್ಲ. ಓಕೆ, ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಅಂತ ಬರುತ್ತೆ. ಈ ಟೆಸ್ಟ್ನ ರಿಸಲ್ಟ್ಸ್ ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಅಂತ ಬರುತ್ತೆ. ಲೋ ರಿಸ್ಕ್ ಅಂತ ಬಂದಿತ್ತು ಅಂದರೆ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಆದರೆ ಹೈ ರಿಸ್ಕ್ ಅಂತ ಬಂದಿತ್ತು ಅಂತಂದರೆ ಫರ್ದರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಫರ್ದರ್ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ. ಲೈಕ್ ಆಮ್ನಿಯೋಸೆಂಟೋಸಿಸ್ ಆರ್ CVS ಅಂತ ನೆಕ್ಸ್ಟ್ ಫರ್ದರ್ ಟೆಸ್ಟ್ಗಳನ್ನ ಮಾಡ್ತಾರೆ ಟು ಕನ್ಫರ್ಮ್. ಆಯಿತಾ, ಇದರಲ್ಲಿ ಏನು ಗೊತ್ತಾಗುತ್ತೆ, ಇರೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಹೈ ರಿಸ್ಕ್ ಟು ಹ್ಯಾವ್ ಅಬ್ನಾರ್ಮಲಿಟಿ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಸೊ ಆ ಅಬ್ನಾರ್ಮಲಿಟಿ ಹೈ ರಿಸ್ಕ್ ಅಂತ ಬಂದಿತ್ತು ಅಂತಂತಂದರೆ ನೆಕ್ಸ್ಟ್ ನಿಮಗೆ ಆಮ್ನಿಯೋಸೆಂಟೋಸಿಸ್ ಅಥವಾ CVS ಟೆಸ್ಟ್ನ ಮಾಡಿ ಇದೇನೋ ಇಲ್ವೋ ಅಂತ ಕನ್ಫರ್ಮೇಷನ್ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳೋದು ಫರ್ದರ್ ಟೆಸ್ಟಲ್ಲಿ. ಅಡ್ವಾನ್ಸ್ ಆಗಿ ಫಸ್ಟಿಗೆ ಈ ಟೆಸ್ಟಲ್ಲಿ ನಿಮಗೆ ಕನ್ಫರ್ಮೇಷನ್ ಸಿಗೋದಿಲ್ಲ. ಬರೀ ಇರಬಹುದು, ಇಲ್ಲದೇ ಇರಬಹುದು, ಪರ್ಸೆಂಟೇಜ್ ಅಥವಾ ಲೋ ರಿಸ್ಕ್ ಹೈ ರಿಸ್ಕ್ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಈ ಟೆಸ್ಟಿಂದ. ಓಕೆ, ಆದರೆ ಎಕ್ಸಾಕ್ಟಾಗಿ ಇದೇ ಟ್ರೈಸೋಮಿ 21 ಇದೇ ನಿಮ್ಮ ಮಗುವಿಗೆ ಹೊಟ್ಟೆನಲ್ಲಿರೋ ಮಗುವಿಗೆ ಅನ್ನೋದು ಗೊತ್ತಾಗೋದಿಲ್ಲ ಈ ಟೆಸ್ಟಿಂದ. ಆಮ್ನಿಯೋಸೆಂಟೋಸಿಸ್ ಮಾಡಬೇಕು ಅಥವಾ CVS ಮಾಡಬೇಕು ನೆಕ್ಸ್ಟ್ ಟೆಸ್ಟ್ಗಳು ಅಂತಂತಂದರೆ. ಸೊ ನೆಕ್ಸ್ಟ್ ಕ್ವಶನ್ನು, NIPT ಟೆಸ್ಟ್ ಇಂದ ಹುಟ್ಟೋ ಮಗು ಗಂಡು ಅಥವಾ ಹೆಣ್ಣು ಅನ್ನೋದನ್ನು ತಿಳ್ಕೊಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ತಿಳ್ಕೊಬಹುದು. ಆದರೆ ಭಾರತದಲ್ಲಿ ಹೀಗೆ ಮಗು ಹುಟ್ಟೋಕ್ಕಿಂತ ಮುಂಚೆನೇ ಯಾರೂ ಗಂಡು ಅಥವಾ ಹೆಣ್ಣು ಅಂತ ಹೇಳೋದಿಲ್ಲ. ಅದು ಅಕ್ಷಮ್ಯ ಅಪರಾಧ. ಬಟ್ ಫಾರಿನ್ ಕಂಟ್ರೀಸಲ್ಲಿ ಈ NIPT ಟೆಸ್ಟಿಂದಾನೇ ಹುಟ್ಟೋ ಮಗು ಗಂಡು ಅಥವಾ ಹೆಣ್ಣು ಅಂತ ಡಾಕ್ಟರ್ಸಿಗೆ ಗೊತ್ತಿರುತ್ತೆ. ಅದನ್ನು ಪೇರೆಂಟ್ಸ್ ಆಗೋ ಅಂಥವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತಾರೆ ಕೂಡ. ಬಟ್ ಪೇರೆಂಟ್ಸ್ ವಿಲ್ ಅದು ಅಂದರೆ ತಮಗೆ ಬೇಕಾದರೆ ಕೇಳಬಹುದು ಅಥವಾ ಬೇಡ ಅದು ಸರ್ಪ್ರೈಸ್ ಆಗೇ ಇರಲಿ ಅಂತ ಬಿಡಬಹುದು ಮಗು ಹುಟ್ಟೋವರೆಗೂ. ಓಕೆ, ಬಟ್ ಇಲ್ಲೆಲ್ಲ ತುಂಬಾ ಕಾಮನ್, ಮುಂಚೆನೇ ಗೊತ್ತಿರುತ್ತೆ ಗಂಡು ಮಗುನ ಹೆಣ್ಮಗುನ ಅಂತ. ಅದಕ್ಕೆ ಜೆಂಡರ್ ರಿವೀಲ್ ಪಾರ್ಟೀಸ್ ಅಂತ ಕೂಡ ಮಾಡ್ತಾರೆ ಯೂಶಲ್ ಆಗಿ. ದಟ್ ವಿಲ್ ಬಿ ಸೋ ಫನ್ ಅಂತ ಅನಿಸುತ್ತೆ. ಬಟ್ ನಮ್ಮಲ್ಲಿ ಅದನ್ನು ತುಂಬ ಗಂಡು ಮಗು ಆದರೆ ಮಾತ್ರ ಇಟ್ಕೊಳ್ಳೋದು, ಹೆಣ್ಮಗು ಅಂದ ತಕ್ಷಣ ತುಂಬ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ಮಾಡ್ತಾ ಇಲ್ಲ, ಬೇಡ ಅಂತಂತ ಹೇಳಿ ಮಗುನ ಉಳಿಸೋದಕ್ಕೋಸ್ಕರನೇ ಆ ರೂಲ್ನ ತೊಗೊಂಬಂದಿರೋದು. ಆ್ಯಂಡ್ ಇದರಿಂದ ಈ ಟೆಸ್ಟಿಂದ ಗೊತ್ತಾಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ನಮ್ಮಲ್ಲಿ ಅದನ್ನು ಯಾರೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಓಕೆ, ಆ್ಯಂಡ್ ಈ NIPT ಟೆಸ್ಟ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.